ಹೈಕೋರ್ಟ್ ವರೆಗೂ ಕೂಡ ನಾವು ಇದನ್ನ ಹೋರಾಟ ಮಾಡ್ತೇವೆ. ಅದು ಸುಲಭ ಬಿಡೋದಿಲ್ಲ. ಗೊತ್ತಿದೆ ನನಗೆ ಹೋರಾಟ ಹೆಂಗ್ ಮಾಡ್ಬೇಕು ಅಂತ. ಏನೋ ಪಾಪ ರಸ್ತೆಯಲ್ಲಿ ರೈತರು ಬಂದ್ರು, ಟ್ರಾಕ್ಟರ್ಗಳು ನಿಲ್ಲಾಕ್ತಾರೆ, ಆಮೇಲಿಂದ ಮನೆಗಳಿಗೆ ಹೋಗ್ತಾರೆ ಅಂತ ನೀವು ತಿಳ್ಕೊಂಡಿರ್ಬೋದು. ಅಲ್ಲಿಗೆ ನಿಲ್ಲಲ್ಲ ನಮ್ಮ ಹೋರಾಟ. ಅವರ ಜಮೀನುಗಳನ್ನ ಅವರಿಗೆ ಕೊಡೋವರೆಗೂ ಕೂಡ ನಮ್ಮ ಹೋರಾಟ ನಿಲ್ಲದಿಲ್ಲ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಅದಕ್ಕೆ ರೈತರಿಗೆ ನಾನು ವಿಶೇಷವಾಗಿ ಮನವಿ ಮಾಡ್ತೇನೆ, ನೀವು ಎಷ್ಟು ಗಟ್ಟಿಯಾಗಿರ್ತೀರಿ ಅಷ್ಟು ಗಟ್ಟಿಯಾಗಿ ನಾವು ಕೂಡ ಇರ್ತೇವೆ. ಯಾಕೆಂದ್ರೆ ಈ ಹೋರಾಟ ಯಾವಾಗಲೂ ಕೂಡ ನಾಯಕರಿಂದ ಆಗ್ಬಾರ್ದು, ನನ್ನಿಂದನೋ ಗೌಡ್ರಿಂದನೋ ರಾಜಣ್ಣಿಂದ ಹೋರಾಟ ಆಗಲ್ಲ. ನಿಮ್ಮ ಸಂಘಟನೆ, ನಿಮ್ಮ ಐಕ್ಯತೆ, ನಿಮ್ಮ ಒಗ್ಗಟ್ಟು, ಇದರ ಮೇಲೆ ಹೋರಾಟದ ಜಯ ಇರುತ್ತೆ. ಯಾವಾಗಲೂ ಕೂಡ ನಿಮ್ಮ ಜೊತೆಗೆ ಧ್ವನಿಯನ್ನ ಕೂಡಿಸಬಹುದು, ಎಲ್ಲ ರೀತಿಯ ಸಹಕಾರವನ್ನ ನಿಮಗೆ ನಾವು ಕೊಡಬಹುದು, ನಿಮ್ ಜೊತೆಯಲ್ಲಿ ನಿಲ್ಬಹುದು. ಆದರೆ ಇದು ಯಶಸ್ಸನ್ನ ಕಾಣಬೇಕು ಅಂದ್ರೆ ನಿಮ್ಮ ಒಗ್ಗಟ್ಟಿನ ಸಂಘಟನೆ ಬಹಳ ಮುಖ್ಯ. ಗೊತ್ತಾಯ್ತಾ? ಇದನ್ನೆಲ್ಲ ಕೂಡ ನೀವು ಮಾಡಬೇಕು. ಕೋಲಾರ, ಬೆಂಗಳೂರು ಗ್ರಾಮಾಂತರ ರೈತರ ಹೆಸರಿನಲ್ಲಿ ರೈತನ ಉದ್ಧಾರ ಮಾಡ್ತೀವಿ ಅಂತ ಬಂದಂತ ಕಾಂಗ್ರೆಸ್ ಸರ್ಕಾರ ಇವತ್ತು ರೈತರ ಹೊಟ್ಟೆಯನ್ನೇ ಹೊಡಿತಾ ಇಲ್ಲ, ರೈತರ ಜೀವವನ್ನೇ ತೆಗೆಯುವಂತ ಕೆಲಸ ಇವತ್ತು ಈ ಭಾಗದಲ್ಲೆಲ್ಲ ಮಾಡ್ತಾ ಇದ್ದಾರೆ. ಕರೀತಾ ಇದ್ರು ಚಿಕ್ಕಬಳ್ಳಾಪುರ. ನಾವು ವಿಮೆ ಕಟ್ಟಿದ್ವಿ, 1500 ಕಟ್ಟಿದ್ವಿ, 7,000 ಕಟ್ಟಿದ್ವಿ, ನಮಗೆ 70,000 ಬಂದಿದೆ, 5 ಲಕ್ಷ ಬಂದಿದೆ, 2 ಲಕ್ಷ ಬಂದಿದೆ. ಬೆಳೆ ನಷ್ಟದ ಪರಿಹಾರದ ಹಣ ಹಿಂದೆ ಬರ್ತಾ ಇತ್ತ? ನಮ್ಮ ಜನರ ಆರೋಗ್ಯ ವಿಮೆ ಹೇಗೆ ನಾವು ಮಾಡಿಸ್ಕೊಳ್ತೀವಿ, ಅದೇ ರೀತಿ ರೈತರ ಬೆಳೆಯ ವಿಮೆಯನ್ನ ಮಾಡಿಸಿರುವಂತ ಒಬ್ಬ ಪ್ರಧಾನಮಂತ್ರಿಗಳು ಯಾರಾದ್ರೂ ಇದ್ರೆ ಅದು ಮಾನ್ಯ ನರೇಂದ್ರ ಮೋದಿ ಅವರು ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಅಂತ ಒಂದು ಸರ್ಕಾರ ಆಡಳಿತ ನಾವು ಮಾಡ್ತಾ ಇದ್ರೆ ಇಲ್ಲಿ ಇವರು ರೈತರ ಹೆಸರಿನಲ್ಲಿ ರೈತರನ್ನ ಇವತ್ತು ಕಗ್ಗೊಲೆ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ. 13 ಗ್ರಾಮಗಳು ಎಷ್ಟು ಹೊಟ್ಟೆ ಉರಿತದೆ, ಅದರಲ್ಲಿ ಎಷ್ಟು ಕಿತಾಪತಿ. ಇವ್ರಿಗೆ ಬೇಕಾದಂತವ್ರನ್ನೆಲ್ಲ ಕೂಡ ಜಮೀನ್ ಬಿಡಿಸವ್ರೆ. ಆ ಜಮೀನ್ ಬಿಡ್ಸಕ್ ಏನ್ ಹೇಳವ್ರೆ? ಪಾಲಿ ಹೌಸ್ ಇಲ್ಲ, ಅಲ್ಲಿ ಯಾವ ಬೆಳೆನೂ ಇಲ್ಲ.